ಇತಿಹಾಸ ಸೃಷ್ಟಿಸಲು ರೆಡಿಯಾದ ಹನುಮಂತು. ಎಲ್ಲಾ ಕಡೆ ಧೂಳೆಬ್ಬಿಸಿದ್ದ ಹಳ್ಳಿ ಹೈದ. ಹೇಗಿದೆ ಗೊತ್ತಾ ಹನುಮಂತು ಹವಾ? ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಕರುನಾಡಿನಲ್ಲಿ ಈಗ ಬಿಗ್ ಬಾಸ್ ಸೌಂಡ್ ಹೆಚ್ಚಾಗಿದೆ. ಹಾಗೆ ಬಿಗ್ ಬಾಸ್ ಫಿನಾಲೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರುವಾಗ ಸೋಷಿಯಲ್ ಮೀಡಿಯಾದಲ್ಲಿ ಬಿಗ್ ಬಾಸ್ ವಿನ್ನರ್ ಯಾರು ಎಂಬ ಬಿಸಿ ಬಿಸಿ ಚರ್ಚೆ ಜೋರಾಗಿದೆ. ಸದ್ಯ ಈ ಬಿಗ್ ಬಾಸ್ ಆಟಗಾರನ ಹೆಸರು ಹೆಚ್ಚಾಗಿ ಕೇಳಿಬರ್ತಿದ್ದು, ಈ ಸಲ ಬಿಗ್ ಬಾಸ್ ಕಪ್ ಗೆಲ್ಲೋದು ಇವರೇನಾ ಎಂಬ ಪ್ರಶ್ನೆ ಮೂಡಿದೆ. ಹಾಗಾದ್ರೆ ಆ ಬಿಗ್ ಬಾಸ್ ಸ್ಪರ್ಧಿ ಯಾರು, ಅವರೇ ಯಾಕೆ ವಿನ್ ಆಗ್ತಾರೆ ಅಂತ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಬಿಗ್ ಬಾಸ್ ಕನ್ನಡ 11 ರಿಯಾಲಿಟಿ ಶೋ ಸೆಪ್ಟೆಂಬರ್ 29, 2024ರಂದು ಶುರುವಾಗಿತ್ತು. ಈ ಬಾರಿಯೂ ಕಿಚ್ಚ ಸುದೀಪ್ ಈ ಕಾರ್ಯಕ್ರಮದ ನಿರೂಪಣೆ ಮಾಡುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಈಗಾಗಲೇ ಈ ಬಿಗ್ ಶೋ ಪ್ರಾರಂಭವಾಗಿ ಕೊನೆಯ ಹಂತಕ್ಕೆ ಬಂದಿದೆ. ದಿನದಿಂದ ದಿನಕ್ಕೆ ಕುತೂಹಲ ಹುಟ್ಟಿಸುತ್ತಿರುವ ಬಿಗ್ ಬಾಸ್ ಸೀಸನ್ 11 ವಿನ್ನರ್ ಬಗ್ಗೆ ಇಂದು ಮಾತನಾಡಲೇಬೇಕು. ದಿನಗಳು ಹತ್ತಿರವಾಗ್ತಿದ್ದಂತೆ ವಿಜೇತ ಯಾರಾಗ್ತಾರೆ ಅನ್ನೋ ಬಗ್ಗೆ ಕೆಲವರ ತಲೆಯಲ್ಲಿ ಇದೆ. ಈ ಪೈಕಿ ಹನುಮಂತ ಲಮಾಣಿ ಬಹುತೇಕ ಗೆಲ್ಲೋದು ಫಿಕ್ಸ್ ಎಂದು ಹೇಳಲಾಗ್ತಿದೆ. ಇದಕ್ಕೆ ಕಾರಣನೂ ಇದೆ. ಬಡ ಕುಟುಂಬದಿಂದ ಬಂದ ಹನುಮಂತ ಕಷ್ಟಪಟ್ಟು ತನ್ನ ಹಾಡುಗಾರಿಕೆ ಮೂಲಕ ಬಿಗ್ ಬಾಸ್ ಸ್ಪರ್ಧಿಯಾಗುವ ಹಂತಕ್ಕೆ ಬಂದಿದ್ದಾನೆ ಅಂದ್ರೆ ಅಷ್ಟು ಸುಲಭದ ಮಾತಲ್ಲ. ಅಲ್ಲದೆ ಇದು ದೊಡ್ಡ ಮನೆಯಲ್ಲಿ ಬಹುತೇಕ ದೊಡ್ಡ ಕಲಾವಿದರ ಮಧ್ಯೆ ತಾನು ಯಾರಿಗೂ ಕಡಿಮೆ ಇಲ್ಲ ಎನ್ನುವಂತೆ ಆಟವಾಡ್ತಿದ್ದಾನೆ. ಒಂದು ಕಡೆ ಜಗ್ಗು, ಹಂಸ ಇಲ್ಲದೆ ಇರೋ ಸ್ಪರ್ಧಿಗಳಿಗೆ ಸರಿಯಾಗಿ ಟಾಂಗ್ ಕೊಡಲಾಗಿದೆ. ಮಂಕಾಗಿದ್ದ ಈ ಶೋಗೆ ಹನುಮಂತ ಎಂಟ್ರಿ ಕೊಟ್ಟ ಮೇಲೆ ಒಂದು ಕಳೆ ಬಂತು ಎನ್ನುವುದು ಬಿಗ್ ಬಾಸ್ ಅಭಿಮಾನಿಗಳ ಮಾತು. ಇದು ಬಹುತೇಕ ಸತ್ಯ ಅಂದ್ರೆ ತಪ್ಪಾಗಲ್ಲ. ಅಷ್ಟೇ ಅಲ್ಲದೆ ಛಲಬಿಡದೆ ಯಾರಿಗೂ ಮೋಸ ಮಾಡದೆ ಮನಸ್ಸು ನೋಯಿಸದೆ ಆಟವಾಗ್ತಿರುವಂತಹ ಹನುಮಂತನ ಮೇಲೆ ಪ್ರೇಕ್ಷಕರಿಗೆ ಪ್ರೀತಿ ಹೆಚ್ಚಾಗಿದೆ. ಇನ್ನು ಕಳೆದ ಸಂಚಿಕೆಯಲ್ಲಿ ಹನುಮಂತು ವಿರುದ್ಧ ಕಿಚ್ಚನ ಮಾತಿಗೂ ಭಾರಿ ವಿರೋಧ ವ್ಯಕ್ತವಾಗಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಧೂಳೆಬ್ಬಿಸುತ್ತಿದ್ದು, ಈ ಸಲ ಬಿಗ್ ಬಾಸ್ ಗೆಲ್ಲೋದು ಇವರೇನಾ ಅಂತ ಹನುಮಂತು ಫ್ಯಾನ್ಸ್ ಹೋದಲ್ಲಿ ಬಂದಲ್ಲಿ ಕಮೆಂಟ್ ಮೇಲೆ ಕಮೆಂಟ್ ಹಾಕಿ ತಮ್ಮ ಅಭಿಮಾನವನ್ನ ತೋರಿಸ್ತಾ ಇದ್ದಾರೆ. ಇನ್ನು ಕಳೆದ ಕೆಲವು ತಿಂಗಳುಗಳ ಹಿಂದೆ ಹನುಮಂತು ಟಿವಿ ಸ್ಟಾರ್ ಆದರೂ ಆರ್ಥಿಕವಾಗಿ ಹಿಂದೆ ಬಿದ್ದಿರುವ ವಿಚಾರವಾಗಿ ವಿಡಿಯೋ ಒಂದು ವೈರಲ್ ಆಗಿತ್ತು. ಜೊತೆಗೆ ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಶೋಗೆ ಬಂದ ಹನುಮಂತು ತನ್ನ ಮುಗ್ಧ ಹಾಸ್ಯದ ಮಾತುಗಳು, ನೇರ ನುಡಿ, ಬಿಗ್ ಬಾಸ್ ಮಂದಿಯ ಜೊತೆ ಒಳ್ಳೆ ಸ್ನೇಹ, ಪ್ರತಿ ಟಾಸ್ಕ್ನಲ್ಲೂ ಆಡುವ ರೀತಿ ಎಲ್ಲವನ್ನೂ ನೋಡಿದಾಗ ಈ ಬಾರಿ ಬಿಗ್ ಬಾಸ್ ವಿನ್ನರ್ ಈತನೇ ಎನ್ನುವುದು ಬಹುತೇಕ ಖಚಿತವಾದಂತೆ ಕಾಣ್ತಿದೆ. ಅದೇನೇ ಆಗ್ಲಿ, ಬಿಗ್ ಬಾಸ್ ಆಟ ಮುಗಿಯಲು ಇನ್ನು ಕೆಲವೇ ದಿನಗಳು ಬಾಕಿ ಇದ್ದು ಆಲ್ ಓವರ್ ಕರ್ನಾಟಕ ಸೌಂಡ್ ಮಾಡ್ತಿರೋ ಹನುಮಂತು ಬಿಗ್ ಬಾಸ್ ವಿನ್ನರ್ ಆಗ್ತಾರಾ ಇಲ್ವಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.